At the lotus feet of our Gurudev, with his permission, half an hour, the Vyakhyana on Bhagavad Gita as given by all Acharyas will continue. Gurudev said he will be coming here at 4:30. So till he comes in, the Vyakhyana will continue. Sarvarigo Namaskaraಗಳು. ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಸದಾಶಿವಸಮಾರಂಭಾಂ ಶ್ರೀ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಓಂ ನಮೋ ಭಗವತೆ ವಿರಾಜೇಶ್ವರಾಯ. ಓಂ ಶ್ರೀ ಗಣೇಶಾಯ ನಮಃ. ಓಂ ಮಹಾಸರಸ್ವತ್ಯೈ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. Last time we had stopped at 26th shloka, second chapter Bhagavad Gita, Sankhya Yoga. 25ನೇ ಶ್ಲೋಕಕ್ಕೆ ನಿಂತಿತ್ತು. 25ನೇ ಶ್ಲೋಕಕ್ಕೆ ಮೊದಲೇ ಹೇಳಿದ ಹಾಗೆ ಸಾಂಖ್ಯ ಯೋಗ ಅಂತಂದರೆ ಇಲ್ಲಿ ಬಹಳ ಮುಖ್ಯವಾದ 18 ಅಧ್ಯಾಯಗಳು ಎಲ್ಲವೂ ಮುಖ್ಯ ಅಂತಂದ್ರೂ ಎರಡನೇ ಅಧ್ಯಾಯ ಬಹಳ ಮುಖ್ಯ. ಯಾಕೆಂದರೆ ಆತ್ಮತತ್ವದ ವಿವರಣೆ ಭಗವಂತನ ನೇರವಾದ ಮಾತುಗಳಿಂದನೇ ಬರ್ತಾ ಇದೆ. ಯಾವುದು ಕೇವಲ ಇದು ಅಂತ ನಿರ್ದೇಶನ ಮಾಡಲ್ಪಡುತ್ತದೆಯೋ ಉಪನಿಷತ್ಗಳಲ್ಲಿ, ಯಾವುದನ್ನು ಹೇಳಲಿಕ್ಕೆ ಆಗೋದಿಲ್ಲವೋ ಅಂದರೆ ಅದು ಅರ್ಥಕ್ಕೂ ಮೀರಿದ್ದು ವಸ್ತು. ಆದ್ದರಿಂದ ಸತ್ಪದಾರ್ಥದ ವಿವೇಚನೆ ಯಾರಿಗೆ ಸಾಧ್ಯ? ಭಗವಂತನಿಗೆ ಮಾತ್ರ ಸಾಧ್ಯ ಅಂತ. ಆತ್ಮತತ್ವದ ಬಗ್ಗೆ ವಿವರಣೆ ಕೊಡಬೇಕಾದರೆ ಭಗವಂತನಿಗೆ ನಮ್ಮಂತಹ ಅಜ್ಞಾನಿಗಳು ಮನಸ್ಸಿನಲ್ಲಿ ಇರೋದರಿಂದ ಅಜ್ಞಾನಿಗಳಿಗೆ ಹೇಗೆ ಹೇಳಬೇಕು? ಎಷ್ಟು ಹೇಳಿದ್ರೂ ಅರ್ಥ ಆಗಲ್ವಲ್ಲ. ಆತ್ಮ ಅವಿನಾಶಿ, ಆತ್ಮ ಅಮರ ಅಜ, ಬ್ರಹ್ಮ ಪದಾರ್ಥ ಸದ್ವಸ್ತು ಈಸ್ ಎಟರ್ನಲ್, ನೀದರ್ ಇಟ್ ಹ್ಯಾಸ್ ಬರ್ತ್ ನಾರ್ ಇಟ್ ಹ್ಯಾಸ್ ಡೆತ್. ಇಟ್ ಈಸ್ ನೋ ಬಿಗಿನಿಂಗ್, ಇಟ್ ಹ್ಯಾಸ್ ನೋ ಬಿಗಿನಿಂಗ್, nor it can be contemplated, nor it can be explained. With all such adjectives or the Gunalakshanas, Lord knows still that Arjuna is not convinced because he is still a Ajnani. And all of us, we are all Ajnanis. With all the arguments, Atma cannot be cut, Atma cannot be burnt, Atma is Avinashi, Avikari, Nirvikari, Achintya, Amara, with all such words, still we don't understand because we have Sharir Bhava. ನಮಗೆ ಶರೀರ ಭಾವ ಇರೋದರಿಂದ ಇವೆಲ್ಲ ಶಬ್ದಗಳು ಹೇಳಿದರೂ ನಮ್ಮ ಗುರುಗಳು ಇದನ್ನು ಹೇಳ್ತಾ ಇರ್ತಾರೆ. ಎಷ್ಟು ಹೇಳಿದರೂ ಅರ್ಥ ಆಗೋದಿಲ್ಲ. ಯಾಕೆ ಅರ್ಥ ಆಗೋದಿಲ್ಲ ಅಂದ್ರೆ ಅದು ಅನುಭವಕ್ಕೆ ಬಂದಿಲ್ಲ, ಆದ್ದರಿಂದ ಅರ್ಥ ಆಗೋದಿಲ್ಲ. ಗುರುಗಳು ಹೇಳ್ತಾ ಇರ್ತಾರೆ ಈ ಮಾತು. ಎಷ್ಟು ಹೇಳಿದರೂ ನಮಗೆ ಅರ್ಥ ಆಗೋದಿಲ್ಲ. ಯಾಕೆ ಅಂದರೆ ನಮ್ಮ ಅನುಭವಕ್ಕೆ ಬಂದಿಲ್ಲ. ಇದು ಗ್ರಹಣ ಶಕ್ತಿಯನ್ನು ಮೀರಿದ್ದಾದ್ರಿಂದ ನಾವು ಯೋಚನೆ ಮಾಡ್ತಾ ಹೋದಷ್ಟು ಅರ್ಥ ಆಗೋದಿಲ್ಲ. ದ ಮೋರ್ ಯು ಥಿಂಕ್, ದ ಮೋರ್ ವಿ ಡೋಂಟ್ ಅಂಡರ್ಸ್ಟ್ಯಾಂಡ್ ಬಿಕಾಸ್ ಇಟ್ ಈಸ್ ಬಿಯಾಂಡ್ ಥಿಂಕಿಂಗ್. ಭಗವಂತನಿಗೆ ಇದು ಗೊತ್ತಿರೋದರಿಂದ ಮುಂದಿನ ಶ್ಲೋಕ ನಮ್ಮಂಥವ್ರನ್ನ ಉದ್ದೇಶಿಸಿ ಹೇಳಿದ್ದು. ಯಾರನ್ನ ಅಂದರೆ ಯಾರು ಯಾವುದನ್ನೂ ನಂಬೋದಿಲ್ಲವೋ. ನಮಗೆ ಭಗವಂತ, ನೀನು, ದೇವರು, ಪರಮಾತ್ಮ ಅದೆಲ್ಲ ಬೇಕಾಗಿಲ್ಲ, ನಾವು ನೋಡಿಲ್ಲ. ಕಳೆದ 5,000 ವರ್ಷಗಳಲ್ಲಿ ಈ ವಿರೋಚನ ಸಿದ್ಧಾಂತ ಅಂತ ಗುರುಗಳು ಹೇಳ್ತಾ ಇರ್ತಾರೆ. ಏನು? ದೇಹವೇ ನಿತ್ಯ, ಇದು ಸತ್ಯ. ವಿ ಹ್ಯಾವ್ ಸೀನ್ ದಟ್ ವಿ ಆರ್ ಲಿವಿಂಗ್ ಟುಡೇ, ವಿ ನೋ ದಟ್ ವಿ ವಿಲ್ ಡೈ ಸಮ್ ಡೇ. ಓಕೆ, ವಾಟ್ ಹ್ಯಾಪನ್ಸ್ ಆಫ್ಟರ್ ಡೆತ್ ನೋಬಡಿ ಹ್ಯಾಸ್ ಸೀನ್. Nobody has seen. And nobody has come back to tell us what happened after death. So why to believe in all these shastras? Why to believe in all these concepts? So that is called Virochana Siddhanta or Charvaka Siddhanta.
ನಮಗೆ ಬದುಕಿರೋದು ಗೊತ್ತಿದೆಯಪ್ಪ, ಆಯಿತು ಒಂದು ದಿವಸ ಹೋಗ್ತೇವೆ, ಅದಕ್ಕೆ ಏನಪ್ಪ ಚಿಂತೆ, ಆಯಿತು ಹುಟ್ಟಿದವರು ಹೋಗ್ತಾರೆ. ಆದರೆ ಈ ಆತ್ಮ ಅಮರ, ನಾನು ಹೋದರೂ ಆತ್ಮ ಇರುತ್ತೆ, ಇದೆಲ್ಲ ನಮ್ಗೆ ಅರ್ಥ ಆಗಲ್ಲ, ನಮ್ಮ ನಂಬಿಕೆನೂ ಇಲ್ಲ ಅನ್ನೋರಿಗೆ. ಸೊ ವಿತ್ ದಟ್ ಟೈಪ್ ಆಫ್ ಲಾಜಿಕ್ ಇನ್ ದ ಮೈಂಡ್, ಫಾರ್ ಸಚ್ ಪೀಪಲ್ ದಿಸ್ ಶ್ಲೋಕ is very important, what Lord is telling. Taking Arjuna as an example, he is telling us only. Next shloka, he is referring this to us only in this Kali Yuga. Those who don't believe in anything, for us this shloka is, he is referring anta artha. What is that shloka? Atha chainam nityajatam nityam va manyase mrutam. Atha chainam nityajatam nityam va manyase mrutam. Tathapi tvam mahabaho naivam shochitumarhasi. Atha, so therefore, enam nityajatam va, or nityamrutam. If you think, manyase means if you think, if you believe, manyase means that. Hey Arjuna, if you believe that Atma every time is born and Atma will die every time along with the body. That means, Lord ಏನು ಹೇಳ್ತಾ ಇದ್ದಾರೆ, ಭಗವಂತ ಏನು ಹೇಳ್ತಾ ಇದ್ದಾನೆ, ಶರೀರ ಹುಟ್ಟತ್ತೆ, ಶರೀರ ಸಾಯುತ್ತೆ, ಪ್ರತಿಯೊಬ್ಬ ಜೀವಿಯೂ ಹುಟ್ಟತಾನೆ ಸಾಯ್ತಾನೆ ಅಂತ ನೀನು ಭಾವನೆ ಇಟ್ಕೊಂಡ್ರು ವ್ಯವಹಾರ ದೃಷ್ಟಿಯಿಂದ ಅದು ಸತ್ಯವಾದ ಮಾತು, ದೇಹಕ್ಕೆ ಅನ್ವಯಿಸಿದ್ರು. ಹಾಗೆ ದೇಹ ಅಂತಂದ್ರೆ ಆತ್ಮವೇ ಅಂತ ತಿಳ್ಕೊಂಡು ಆತ್ಮವು ಪ್ರತಿ ಸಲ ಹುಟ್ಟುತ್ತೆ, ಪ್ರತಿ ಸಲ ಸಾಯುತ್ತೆ ಅಂತ ನೀನು ತಿಳ್ಕೊಂಡ್ರೆ, ಇಫ್ ಯು ಥಿಂಕ್ ಲೈಕ್ ದಟ್, ಈವನ್ ವಿತ್ ದಟ್ ಲಾಜಿಕ್, ತಥಾಪಿ ತ್ವಂ ಮಹಾಬಾಹೋ ನ ಏವಂ ಶೋಚಿತುಂ ಅರ್ಹಸಿ. ಈವನ್ ಇಫ್ ಯು ಥಿಂಕ್ ಲೈಕ್ ದಟ್, there is no reason for you to grieve. There is no reason for you to become sad. Ayyo, Bhishma Pitamaha, our great grandfather, I am going to kill my cousins in this war. So, there is no reason for you to become sad, because if you believe that bodies they are born and they will die, so also Atma is born and they will die, Atma also will die. If you are equating Atma to the body, ದೇಹವೇ ಆತ್ಮ ಅಂತ ಭಾವನೆ ಇಟ್ಕೊಂಡ್ರೂ ಸಹ ಎಲ್ಲ ದೇಹದಲ್ಲಿರುವ ಆತ್ಮವೇ ಬೇರೆ, ಎಲ್ಲ ದೇಹಗಳು ಸತ್ರೆ ಎಲ್ಲ ದೇಹದಲ್ಲಿರುವ ಆತ್ಮಗಳು ಹೊರಟೋಗ್ತವೆ. ಆತ್ಮಕ್ಕೆ ಹುಟ್ಟಿದೆ, ಆತ್ಮಕ್ಕೆ ಸಾವಿದೆ ಅಂತ ನೀನು ತಿಳ್ಕೊಂಡ್ರೂ ಸಹ, ಈವನ್ ವಿತ್ ದಟ್ ಅಂಡರ್ಸ್ಟ್ಯಾಂಡಿಂಗ್, ಸ್ಟಿಲ್ there is no reason for you to cry. There is no reason for you to weep that you are going to kill or that you will be killed. Whichever. ಯುದ್ಧದಲ್ಲಿ ನಾನು ಕೊಲ್ತೇನೆ, ಕೊಲ್ಲೋದಕ್ಕೆ ಸಿದ್ಧವಾಗಿದ್ದೇನೆ, ಅಥವಾ ಅವರು ನನ್ನನ್ನು ಕೊಲ್ಲಬಹುದು, ಈ ಭಾವನೆಯನ್ನು ಬಿಟ್ಟುಬಿಡು. ಯಾಕೆ ಅಂದರೆ, ಯಾಕೆ ಮಾತು ಹೇಳ್ತಾ ಇದ್ದೇನೆ ಭಗವಂತ, ಆತ್ಮಕ್ಕೂ ಹುಟ್ಟಿದೆ, ಆತ್ಮಕ್ಕೂ ಸಾವಿದೆ ಅಂತ ನೀನು ಒಂದು ವೇಳೆ ತಪ್ಪು ತಿಳ್ಕೊಂಡ್ರು ಏನಾಯ್ತಪ್ಪ ಅದರಿಂದ? ಯಾವುದು ಹುಟ್ಟತ್ತೋ ಅದು ಸಾಯುತ್ತೆ, ಮತ್ತೆ ಯಾವುದು ಸಾಯುತ್ತೋ ಅದು ಮತ್ತೆ ಮುಂದೆ ಹುಟ್ಟು ಬರಲೇಬೇಕಲ್ಲ. ಇದು ವಿಧಿ ನಿಯಮ, ನೇಚರ್, ಪ್ರಕೃತಿ. ಈ ಶ್ಲೋಕಕ್ಕೆ ಆಸ್ ಎ ಕೊರೋಲರಿ ಟು ಎಕ್ಸ್ಪ್ಲೈನ್ ದಿ ಶ್ಲೋಕ, ಇಮ್ಮಿಡಿಯೇಟ್ಲಿ ದ ನೆಕ್ಸ್ಟ್ ಶ್ಲೋಕ ಇಸ್ ದೇರ್. ಸೊ ವಿತ್ ದಟ್ ನೆಕ್ಸ್ಟ್ ಶ್ಲೋಕ ಹಿ ಇಸ್ ಟ್ರೈಂಗ್ ಮೇಕಿಂಗ್ ಇಟ್ ವೆರಿ ಕ್ಲಿಯರ್. ಯಾವುದು? Even if you think Atma is going to die, what happens? Jatasya hi dhruvo mrutyur dhruvam janma mrutasya cha. That is the answer for the same question he himself is putting. ಪರಮಾತ್ಮ ತಾನು ಎತ್ತಿರತಕ್ಕಂಥ ಪ್ರಶ್ನೆಗೆ ತಾನೇ ಉತ್ತರವನ್ನು ಕೊಡ್ತಾ ಇದ್ದಾನೆ ಈ ಮುಂದಿನ ಶ್ಲೋಕದಲ್ಲಿ. ನಾವು ತಪ್ಪು ತಿಳ್ಕೊಂಡ್ರೂ ಸಹ ಇಲ್ಲಿ ಅಳೋದಕ್ಕೆ ಏನಿದೆಯಪ್ಪ, ಅಳೋದಕ್ಕೆ ಏನಿದೆ? ವೈ ಯು ಶುಡ್ ನಾಟ್ ವೀಪ್? ಬಿಕಾಸ್ ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ತಸ್ಮಾತ್ ಅಪರಿಹಾರ್ಯೇ ಅರ್ಥೇ ನ ತ್ವಂ ಶೋಚಿತುಮರ್ಹಸಿ. ತಸ್ಮಾತ್ ಅಪರಿಹಾರ್ಯ ಅರ್ಥೇ ತ್ವಂ ಶೋಚಿತುಂ ನ ಅರ್ಹಸಿ. Because the one which is born has to go one day. That is a rule, a common rule, as you have seen in the nature. ಇದು ಎಲ್ಲರಿಗೂ ಅರ್ಥ ಆಗೋದು.
ವೆದರ್ ವಿ ಆರ್ ಏಥಿಸ್ಟ್ ಆರ್ ವೆದರ್ ವಿ ಆರ್ ರಿಲಿಜಿಯಸ್ ಪೀಪಲ್, ನಾವು ನಿರೀಶ್ವರವಾದಿ ಆದರೂ ಅಷ್ಟೇ, ಈಶ್ವರವಾದಿ ಆದರೂ ಅಷ್ಟೇ, ಅಂದರೆ ನಾಸ್ತಿಕರಾದರೂ ಅಷ್ಟೇ, ಆಸ್ತಿಕರಾದರೂ ಅಷ್ಟೇ, ಈ ಸತ್ಯವನ್ನು ಎಲ್ಲರೂ ಒಪ್ಕೊಳ್ತಾರೆ. ನಮಗೆ ಒಂದಲ್ಲ ಒಂದು ದಿವಸ ಸಾವು ಖಚಿತ. ಹುಟ್ಟಿದಂತಹ ಪ್ರಾಣಿಗಳು, ಜೀವಿಗಳು ಹೋಗಲೇಬೇಕು, ಒಂದಲ್ಲ ಒಂದು ದಿವಸ ಮರಣವನ್ನು ಹೊಂದಲೇಬೇಕು, ಇದು ಎಲ್ಲರಿಗೂ ಗೊತ್ತಿರುವ ವಿಷಯ. ಸೊ ಅಂದರೆ ಭಗವಂತ ಏನು ಹೇಳ್ತಾ ಇದ್ದಾನೆ ಇಲ್ಲಿ, ಉತ್ಪತ್ತಿ ಎಲ್ಲಿದೆಯೋ ಅದಕ್ಕೆ ಯಾವತ್ತೂ ಒಂದು ದಿವಸ ನಾಶವೂ ಇದೆ. ವಾಟ್ ಈಸ್ ಬಾರ್ನ್ ಹ್ಯಾಸ್ ಟು ಡೈ. Similarly, what is dead or what is going to die, again it has to take rebirth. ಯಾವುದು ನಾಶವಾಗುತ್ತೋ ಅದು ಮತ್ತೆ ಹುಟ್ಟಲೇಬೇಕು. ದಿಸ್ ಈಸ್ ದಿ ಕಾನ್ಸ್ಟೆಂಟ್ ಚರ್ನಿಂಗ್, ಕಾನ್ಸ್ಟೆಂಟ್ ಎವಲ್ಯೂಷನ್. ಇದು ಜೀವ ವಿಕಸನ ಕ್ರಿಯೆ, ನಿರಂತರವಾಗಿ ಬದಲಾವಣೆ ಹೊಂದ್ತಾ ಇರತಕ್ಕಂತಹ ಪ್ರಕೃತಿಯ ಸಹಜ ಒಂದು ಸ್ವಭಾವ. ಎ ನ್ಯಾಚುರಲ್ ಪ್ರಾಸೆಸ್ ಇನ್ ದ ನೇಚರ್. The transformation is always going on. Change is always going on. Change is a rule of the nature. Nothing remains in the same form. Transforms. So when the body is living, it is called living body. When the body dies, you call it a dead body. What happened to dead body? Everybody knows. It gets decomposed, putrefied, and then becomes a dust. So the English saying, from dust thou has come and to dust thou shalt return. ಮಣ್ಣಿಂದ ಹುಟ್ಟಿ ನಾವು ಮಣ್ಣಾಗ್ತೇವೆ ಅನ್ನೋ ಅರ್ಥ ಎಲ್ಲರಿಗೂ ಗೊತ್ತಾಗುತ್ತೆ. ಅದೇ ಮಾತನ್ನು ಹೇಳ್ತಾ ಇದ್ದೆ. ಲಾಜಿಕಲಿ ನಮ್ಮಂಥವ್ರಿಗೆ, ನಮ್ಮಂಥ ಅಜ್ಞಾನಿಗಳಿಗೆ ಇದು ಅರ್ಥ ಆಗಲಿ. ಇದು ಬಹಳ ಮುಖ್ಯವಾದ ಶ್ಲೋಕ ಒಂದು ದೃಷ್ಟಿಯಿಂದ. ಎಲ್ಲ ಮಹಾತ್ಮರು ಬಹಳ ಚೆನ್ನಾಗಿ ಇದ್ರ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ದಾರೆ. ನಮ್ಮ ಗುರುದೇವರು ಬಹಳ ಚೆನ್ನಾಗಿ ವ್ಯಾಖ್ಯಾನ ಕೊಟ್ಟಿದ್ದಾರೆ, ಇಂಗ್ಲಿಷ್ ಸೈನ್ಸ್ ಆಫ್ ಭಗವದ್ಗೀತಾ. how our Gurudev writes so simple English. Arjuna says, Lord Krishna Paramatma says to Arjuna, Jata sahi dhruvo mrityur dhruvam janma mritasya tasmat apariharyaha. So apariharya means this is a riddle, this is a secret, this is something beyond your imagination. Yaudo? Janma matte mrityu, matte punarjanma. Birth, death and rebirth. These three things are in a straight line. They are all interlinked. Very, very difficult. Why difficult? Apariharya. However you think, however you try to understand, putting the logic, we will never understand the secret or the secrecy behind it. ಇದುವರೆಗೂ ಸಾಮಾನ್ಯವಾಗಿ ಪ್ರಪಂಚದಲ್ಲಿರ್ತಕ್ಕಂತಹ ನಮ್ಮ ಎಲ್ಲ ಬುದ್ಧಿವಂತ ಜನಗಳಿಗೆ, ವಿಜ್ಞಾನಿಗಳಿಗೆ, ಬುದ್ಧಿವಂತರಿಗೆ, ವಿಚಾರವಾದಿಗಳಿಗೆ ಎಷ್ಟೇ ಯೋಚನೆ ಮಾಡಿದರೂ ಸಾವು ಅಂದರೆ ಏನು ನಮಗೆ ಅರ್ಥ ಆಗಿಲ್ಲ. Our Gurudev writes and he says, nobody has really understood what death means and what happens after death. Nobody knows. Science cannot prove. The science will stop here itself. Beyond a point, the science cannot go and explain this. ಇದು ನಾವು ಬುದ್ಧಿಯಿಂದ ಅರ್ಥ ಮಾಡ್ಕೊಳ್ಳಿಕ್ಕೆ ಹೋದರೆ ಕಷ್ಟ, ಆಗೋದಿಲ್ಲ ಅಂತ ಗುರುಗಳು ಹೇಳ್ತಾರೆ. ಅರ್ಜುನ, thousands and millions of people were there before you. They were born and they died, went away. Even after you, thousands and millions of people will be born in the future and they will also die. They will also go away. They will also disappear. So appearing, disappearing is a common thing. So when you cannot understand this, andartha, you cannot solve apariharya. Tasmat apariharya arthe. Therefore, this cannot be solved by you. You means the human mind, our human intellect. Our human intellect cannot solve this mystery of birth and death. So, in our level, we cannot understand that artha. We know the fact that anything is born will die. We also see the new beings being born. Only that much we know, but we don't know the detailed process behind it. ಸಾವಿನ ನಂತರ ಏನಾಗುತ್ತೆ, ಪುನರ್ಜನ್ಮ ಹೇಗೆ ಬರುತ್ತೆ, ಮತ್ತೆ ಹೊಸ ಜನ್ಮ ಹೇಗೆ ಬರುತ್ತೆ, ಇದು ಯಾವುದು ಅರ್ಥ ಆಗದೆ ಇರತಕ್ಕ ಸ್ಥಿತಿ ನಮಗೆ. ಸೊ ಅಪರಿಹಾರ್ಯ, ದಟ್ ಇಸ್ ದ ವರ್ಡ್ ಲಾರ್ಡ್ ಈಸ್ ಯೂಸಿಂಗ್. ಸೊ ದಿಸ್ ಈಸ್ ಅ ರಿಡಲ್ which cannot be understood, which cannot be solved
by any amount of thinking, any amount of scientific temperament. No. So, when that is the case, why are you worried? Why are you weeping? Why are you attached emotionally to your people, your kiths and kins, that I am going to kill them? So, why are you attached? Advartha. So, you should not weep. Tvam shochitam arhasi. So, the one explanation, jatasya maranam dhruvam, dhruvam janma mrutasya cha. Dhruvam means it is definite, it is sure, for sure, it is guaranteed. The one which is born has to die, and one which dies again has to be reborn. This is with reference to all of us he is referring to, barring the jnanis. Always please remember, ಜ್ಞಾನಿಗಳನ್ನ ಹೊರತುಪಡಿಸಿ, ಜೀವನ್ಮುಕ್ತರನ್ನ ಹೊರತುಪಡಿಸಿ, ಸಿದ್ಧ ಪುರುಷರು ಮಹಾತ್ಮರನ್ನು ಹೊರತುಪಡಿಸಿದ್ರೆ, ಬಾರಿಂಗ್ ದೋಸ್ ಮಹಾತ್ಮಾಸ್, all of us, we are in this cycle of birth and death. In the Kannada Vyakhyana given by Rangapriya Mahaswamigal in Bharat Prakashan, on this shloka, he explains this shloka with a beautiful example of water bubbles. The water bubbles, ನೀರಿನಲ್ಲಿ ಗುಳ್ಳೆಗಳು ಉತ್ಪತ್ತಿ ಆಗೋದ್ರ ಬಗ್ಗೆ ಬಹಳ ಚೆನ್ನಾಗಿ ಸುಂದರವಾಗಿ ವರ್ಣನೆ ಕೊಟ್ಟಿದ್ದಾರೆ. ಒಂದು ಗುಳ್ಳೆ ಬರುತ್ತೆ ನೀರಿನಲ್ಲಿ, ಅದರ ಜೊತೆಗೆ ಇನ್ನೂ ಬೇರೆ ಬೇರೆ ಗುಳ್ಳೆಗಳು ಬರುತ್ತೆ, ಸ್ವಲ್ಪ ದೂರ ತೇಲ್ತಾ ಹೋಗುತ್ತೆ ಗುಳ್ಳೆಗಳು, ಆಮೇಲೆ ಅದು ಹೊಡೆದೋಗುತ್ತೆ, ಎಲ್ಲ ಒಂದೊಂದೇ ಹೊರಟೋಗುತ್ತೆ. ಗುಳ್ಳೆ ಬರುತ್ತೆ ನೀರಿನಲ್ಲಿ, ಹೊರಟೋಗುತ್ತೆ. The water bubbles rise, we can see the bubbles with a thin air, film of air. The water molecule forms a layer so that it appears like a bubble. All of us we have seen how the water bubbles will rise. They appear for some time from nowhere, from the water, and they disappear. And this is compared to the life itself. Compared to the life itself. Our life is like water bubble. As long as the bubble is there, the life is there. So, when we are born, we are like water bubble. ನೀರು ಗುಳ್ಳೆ ತರ ನಾವು ಹುಟ್ಟಿದ್ದೇವೆ. ಯಾವ ಕ್ಷಣ ನಮ್ದು ಈಗ ನೀರು ಗುಳ್ಳೆ ಹೇಗೆ ಮಾಯ ಆಗುತ್ತೋ ಹಾಗೆ ನಾವು ಸತ್ತೋಗ್ತೀವೋ ಯಾರಿಗೂ ಗೊತ್ತಿಲ್ಲ. ಗುರುಗಳು ಇದನ್ನು ಬಹಳ ಚೆನ್ನಾಗಿ ಹೇಳ್ತಾ ಇರ್ತಾರೆ, ಯಾವಾಗಲೂ ಹೇಳ್ತಾ ಇರ್ತಾರೆ. ಅವರ್ ಗುರುದೇವ್ ಮೇಕ್ಸ್ ದಿಸ್ ಪಾಯಿಂಟ್ ಸೋ ಕ್ಲಿಯರ್, ಸೋ ದಟ್ ಇಟ್ ವಿಲ್ ಎಂಟರ್ ಹಿಯರ್. ಮೊದಲು ಈ ಇಂಟ್ಯೂಟಿವ್ ಅಂಡರ್ಸ್ಟ್ಯಾಂಡಿಂಗ್ ಇದೆಯಲ್ಲ, ಗುರುದೇವ್ ಯೂಸಸ್ ದಿ ವರ್ಡ್, ಮೊದಲು ಅರ್ಥ ಮಾಡ್ಕೊಳ್ಬೇಕು. ಯಾವುದು? ಗ್ರಹಣ, ಗ್ರಹಿಸೋದು. What he says should be understood. So repeatedly he says, who knows, do you know when the death will come to you? This is how he has told us number of times. Do you know when the death will strike you? It may happen now, next moment, next day, next month, tomorrow itself. What guarantee is there? For how many years you are going to survive? Do you know that? So when you don't know, start sadhana now itself. Since you don't know when the death will strike, ಗುಳ್ಳೆ ಯಾವಾಗ ಹೊಡೆಯುತ್ತೆ ನಿನಗೆ ಗೊತ್ತಿದೆಯೇನಪ್ಪ ಅಂತ ಗುರುಗಳು ಬಹಳ ಚೆನ್ನಾಗಿ ಹೇಳಿದ್ದಾರೆ. You don't know that you are a water bubble, and when it will burst, you don't know. Your life is like that. Jatasya maranam dhruvam. It is definite. Only Almighty, Bhagavanta, Supreme, Paramatma, He knows when we will die. Do I know? I don't know. That is how our Gurudev puts it. You don't know that. You may think that you live for long. Death can strike any moment. That is how he puts it. Same bhava, same meaning is there in that. Once our Gurudev also referred that shloka, that Dasapada, in his own style while explaining this. ಕನಕದಾಸರ ಆ ಒಂದು ಕೀರ್ತನೆ ಇದೆಯಲ್ಲ, ಗುರುದೇವರು ಹೇಳ್ಬಿಟ್ರೆ ಒಂದು ಲೈನ್ ಬಹಳ ಚೆನ್ನಾಗಿದೆ ಅದು, ಅರ್ಥ, ಭಾವ, ಸಾಹಿತ್ಯ. ಸಿ like Saint Purandaradasa, Kanakadasa is a famous saint of our Karnataka state. The whole philosophy is in that one line of the shloka. What is that Dasapada? ಯಾರಿಗೆ ಯಾರೋ ಎರವಿನ ಸಂಸಾರ, ನೀರ ಮೇಲಿನ ಗುಳ್ಳೆ ನಿಜವಲ್ಲ ಹರಿಯೇ. ಯಾರಿಗೆ ಯಾರೋ ಎರವಿನ ಸಂಸಾರ, ಯಾರಿಗೆ ಯಾರೋ. See, that is how he starts, the famous saint Kanaka.
You think that you are attached to your family, it is my family, my father, my mother, my brother, my wife, my child, my children, my grandchildren, my property. They're all mine, mine, mine. You think like that. That is attachment. That is moha. That is bandhana. That is bondage. That is maya. Who is really for whom? We all have joined because of the birth in the family. Automatic relationships have developed. ಒಂದು ಕುಟುಂಬದಲ್ಲಿ ಹುಟ್ಟಿದ್ರಿಂದ ನಮಗೆ ಏನಾಗಿದೆ, ಇವರು ತಂದೆ, ಇವರು ತಾಯಿ, ಇವರು ಅಣ್ಣ, ಇವರು ತಂಗಿ, ಅಕ್ಕ, ಮಾವ, ಸೋದರ ಮಾವ, ಚಿಕ್ಕಪ್ಪ, ಆಲ್ ರಿಲೇಷನ್ಸ್, ಬಿಕಾಸ್ ಐ ಆಮ್ ಬಾರ್ನ್ ಇನ್ ಎ ಫ್ಯಾಮಿಲಿ. ಸೊ ಅದರ್ ಮೆಂಬರ್ಸ್ ಆರ್ ರಿಲೇಟೆಡ್ ಟು ಮೀ ಫ್ರಮ್ ದಿ ಮೊಮೆಂಟ್ ಐ ಟುಕ್ ದ ಬರ್ತ್. So I think they are all mine. And after marriage, wife, husband, children, they are all mine. Grandchildren, they are all mine. Attachment continues and grows and grows and grows. And we are busy completely immersed in that. But in the reality, Saint Kanakadasa says, yarige yaru. Really, you think they are all yours? Only limited to this birth. That too, not completely. When you become old, who will look after you? They are all selfish to meet their own ends. You think really they are bothered. They are bothered about your wealth. Your relatives respect you if you are a moneyed person, wealthy person. The moment wealth goes away from you, the same relatives will run away from you. ನನಗೆ ತುಂಬ ತೊಂದರೆ ಬಂದುಬಿಟ್ರೆ, ಹಣಕಾಸಿನ ತೊಂದರೆ ಇದ್ದಕ್ಕಿದ್ದಂಗೆ ಬಂದರೆ, ಇದು ಎಲ್ಲರ ಅನುಭವ. ಸಾಧಾರಣವಾಗಿ ಏನು, ನಮ್ಮ ಸಂಬಂಧಿಕರು ನಮ್ಮ ಮುಖ ನೋಡಿದ್ರೆ ಸ್ವಲ್ಪ ಮುಖ ತಪ್ಪಿಸ್ತಾರೆ, ಮಾತಾಡ್ಲಿಕ್ಕೆ ಬರಲ್ಲ, ಸ್ನೇಹಿತರು ಹತ್ರ ಬರಲ್ಲ. ಯಾಕೆ? ನಿಮಗೆಲ್ಲ ಗೊತ್ತಿದೆ. ಅವ್ರಿಗೆ ಏನನ್ಸುತ್ತೆ ಅಂದರೆ, ಈ ಮನುಷ್ಯನನ್ನು ಮಾತಾಡಿಸಿದ್ರೆ ಎಲ್ಲಿ ಸಾಲ ಕೇಳ್ತಾನೋ, ಬಹಳ ತೊಂದರೆಯಲ್ಲಿದ್ದಾನೆ, 50 ಲಕ್ಷ ಸಾಲ ಮಾಡ್ಕೊಂಡಿದ್ದಾನೆ, ಅವನು ವ್ಯವಹಾರ ಮುಳುಗೋಗಿದೆ, ಬಹಳ ಕಷ್ಟದಲ್ಲಿದ್ದಾನೆ, ಇವನ ಹತ್ರ ಮಾತಾಡಿಸಿದ್ರೆ ಇವನು ನನ್ನ ಸಾಲ ಕೇಳಿದರೆ ಹೆಂಗಪ್ಪ ಕೊಡೋದು? ಸೊ ದೇ ಅವಾಯ್ಡ್ ಯು. In the real sense, nobody is for nobody. Nobody is for nobody, because once we die, everything will vanish. That is the meaning, yarige yaru. Yaravina samsara andre, this is the loan, the life. This life, this birth is a rented birth antartha. As per Kanakadasa. This birth is a rented birth, because once we die, another birth will occur. Another rented life will commence. ಮತ್ತೊಂದು ಸಂಸಾರ. ಇದೇನು ಶಾಶ್ವತ ಅಲ್ಲ. ಸತ್ತ ಮೇಲೆ ಇದೇ ಸಂಬಂಧಗಳು ಉಳಿಯುತ್ತೆ ಅಂತ ಯಾರಿಗಿದೆ? ಯಾರಿಗೂ ಇಲ್ಲ. ಸತ್ತವರು ಸತ್ತೋದು. ಸತ್ತ ವ್ಯಕ್ತಿಗೆ ಸಂಬಂಧ ಉಳಿಯುತ್ತಾ? ಅವನಿಗೂ ಇಲ್ಲ. ಈ ಜನ್ಮದ ಹೆಂಡತಿ, ಈ ಜನ್ಮದ ಗಂಡ, ಈ ಜನ್ಮದ ಮಕ್ಕಳು, ಆ ವ್ಯಕ್ತಿ ಸತ್ತೋದ ಮೇಲೆ ಅವನಿಗೆ ಸಂಬಂಧ ಬರುತ್ತಾ? ಬರೋಲ್ಲ. ಬದುಕಿರೋರಿಗೆ ಸಂಬಂಧ ಬರುತ್ತಾ? ಇಲ್ಲ. ನೆನೆಸ್ಕೊಳ್ಬೋದು, ನಮ್ಮ ಇವರು ಹೀಗಿದ್ರು, ಇಂಥ ವರ್ಷ ತೀರ್ ಹೋದ್ರು, ಅಷ್ಟೇ. ಸಂಬಂಧವೇ ಇಲ್ವ ಸತ್ತೋದ್ಮೇಲೆ. ಅಂದರೆ ದಿಸ್ ಈಸ್ ಎ ರೆಂಟೆಡ್ ಲೈಫ್ ಅಂತ ಬಹಳ ಚೆನ್ನಾಗಿ ಹೇಳ್ತಾರೆ. ಸೊ ಯಾರಿಗೆ ಯಾರೋ ಒಂದು ಅದೇ ಅರ್ಥ, ಎರವೇನ ಸಂಸಾರ. ದರ್ ಇಸ್ ಅ ಮೀನಿಂಗ್ ಹಿಯರ್. ಸೊ ಆಲ್ ದೀಸ್ ಪಾಯಿಂಟ್ಸ್ ಬ್ಯೂಟಿಫುಲ್ ರಂಗಪ್ರಿಯ ಮಹಾಸ್ವಾಮಿಗಳು ಹ್ಯಾಸ್ ಇನ್ಕ್ಲೂಡೆಡ್ ಇನ್ ದ ವ್ಯಾಖ್ಯಾನ ಫಾರ್ ದಿಸ್ ಪರ್ಟಿಕ್ಯುಲರ್ ಶ್ಲೋಕ. ಜಾತಸ್ಯ ಹಿ ಧ್ರುವೋ ಮೃತ್ಯುರ್ ಧ್ರುವಂ ಜನ್ಮ ಮೃತಸ್ಯ. Next shloka is another important shloka. Very simple but very difficult to understand. It is so simple. Meaning is so simple, as our Gurudev said. ಯಾಕೆ ಭಗವದ್ಗೀತೆ ಅರ್ಥ ಆಗಲ್ಲ ಅಂದರೆ, ಅದು ಅನುಭವಕ್ಕೆ ಬರೋಲ್ಲ. We think we have understood superficially, not real understanding. The next shloka is so simple. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೇವ ತತ್ರ ಕಾ ಪರಿದೇವನ. ಅಗೈನ್ ಲಾರ್ಡ್ ಇಸ್ ಪುಟ್ಟಿಂಗ್ ದಟ್ ಕ್ವಶನ್ ಟು ಹಿಮ್, ಟ್ರೈಂಗ್ ಟು ಪ್ಯಾಸಿಫೈ ಅರ್ಜುನ. ತತ್ರ ಕಾ ಪರಿದೇವನ. ವೈ ಆರ್ ಯು ವೀಪಿಂಗ್? ವೈ ಡು ಯು ವೀಪ್ ಅರ್ಜುನ? ತತ್ರ ಕಾ, ವೈ? ವೇರ್ ಇಸ್ ದಟ್? ವೈ ಡು ಯು ವೀಪ್? ವೇರ್ ಇಸ್ ಅ ರೀಸನ್ ಟು ವೀಪ್? ವೈ ಡು ಯು ಕ್ರೈ? ಯಾಕಪ್ಪ ವ್ಯಥೆ ಪಡ್ತಾ ಇದೀಯಾ? ಯಾತಕ್ಕೆ ಸಂಕಟ ಪಡ್ತಾ ಇದೆಯಾ ಅರ್ಜುನ ಅನ್ನೋ ಮೀನಿಂಗ್ ಅದು. ತತ್ರ ಕಾ ಪರಿದೇವನ. ಫಾರ್ ವಾಟ್? ಅವ್ಯಕ್ತ ಆದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ
ಭಾರತ. ಭಾರತ ಮೀನ್ಸ್ ಅರ್ಜುನ. ಭೂತಾನಿ ಅಂದರೆ ಎಲ್ಲ ಜೀವಿಗಳು, ಎಲ್ಲ ಸಮಸ್ತ ಜೀವಿಗಳು. ಆದೀನಿ ಅವ್ಯಕ್ತ, ಹುಟ್ಟುವ ಮೊದಲು ಇಲ್ಲ, ಕಾಣುವುದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯು ಆತನು ಹುಟ್ಟುವ ಮೊದಲು ಇಲ್ಲ ಅಂತ ಅರ್ಥ. ಹುಟ್ಟುವ ಮೊದಲು ಆತನು ಇಲ್ಲ. ಅವ್ಯಕ್ತ, ಅನ್ಮ್ಯಾನಿಫೆಸ್ಟ್. ಆಲ್ ಲಿವಿಂಗ್ ಬೀಯಿಂಗ್ಸ್ ಇನ್ವಿಸಿಬಲ್, ಅನ್ಮ್ಯಾನಿಫೆಸ್ಟ್. ಇನ್ವಿಸಿಬಲ್, ಅನ್ಮ್ಯಾನಿಫೆಸ್ಟ್, ಬಿಫೋರ್ ಬರ್ತ್. ಅವ್ಯಕ್ತ ನಿಧನಾನಿ. ಆಫ್ಟರ್ ಡೆತ್ ಆಲ್ಸೋ ದೇ ಬಿಕಮ್ ಇನ್ವಿಸಿಬಲ್. ಅವ್ಯಕ್ತ ನಿಧನಾನಿ ಏವ. ಸೊ they disappear after death also. They are invisible before birth, disappear after death. Every living person, every living animal. ಪ್ರತಿಯೊಬ್ಬ ವ್ಯಕ್ತಿಯು ಹುಟ್ಟುವ ಮೊದಲು ಇಲ್ಲ, ಮರಣ ಹೊಂದಿದ ಮೇಲೂ ಇಲ್ಲ ಅಂತ ಅರ್ಥ. ಅವ್ಯಕ್ತ, ಕಣ್ಣಿಗೆ ಕಾಣ್ತಾ ಇಲ್ಲ, ನಮ್ಮ ಇಂದ್ರಿಯಗಳಿಗೆ ಗೋಚರ ಇಲ್ಲ, ನಮಗೆ ಕೇಳೋದಿಲ್ಲ, ಆತ ನಮಗೆ ನೋಡ್ಲಿಕ್ಕೆ ಸಿಗೋದಿಲ್ಲ, ಮುಟ್ಲಿಕ್ಕೆ ಸಿಗೋದಿಲ್ಲ, ಸ್ಪರ್ಶ ಮಾಡಲಿಕ್ಕೆ. ಸಾವಿನ ನಂತರ ನಮಗೆ ಕಾಣೋದಿಲ್ಲ, ನಮಗೆ ಕೇಳೋದಿಲ್ಲ, ಆತನ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಹುಟ್ಟುವ ಮೊದಲು ಹಾಗೆ ಅಲ್ವಾ? ಇಂತಹ ದಿವಸ ಇಂತಹ ಮಗು ಜನನ ತಾಯಿಯ ಗರ್ಭದಿಂದ ಅಂತ ಇದೆ, ಅದಕ್ಕೊಂದು ಹೆಸರಿಡ್ತೀವಿ. ಆ ಮಗು ಹುಟ್ಟೋ ತನಕ ತಾಯಿಯ ಗರ್ಭದಲ್ಲಿ 9 ತಿಂಗಳು ಬೆಳೀತು. ಸಿ, ದ ಬೇಬಿ ಈಸ್ ಬ್ರಾಟ್ ಅಪ್ ಇನ್ ದಿ ಮದರ್ಸ್ ಯೂಟ್ರಸ್ ಫಾರ್ 9 months. After 9 months delivery, the baby is born, you give a name. But before that, where was that baby? Invisible, ಅವ್ಯಕ್ತ. After death, what happens? Same thing. ಸೊ ಹುಟ್ಟೋ ಮೊದಲು ಇಲ್ಲ, ಹುಟ್ಟಿದ ಸಾವಿನ ನಂತರವೂ ಇಲ್ಲ. ಹಾಗಾದ್ರೆ ಏನು? ಈ ಮಧ್ಯ ಮಾತ್ರ, ಹುಟ್ಟು ಮತ್ತು ಸಾವಿನ ಮಧ್ಯದ ಅವಧಿ ಇದೆಯಲ್ಲ, ಈ ಮಧ್ಯಭಾಗದಲ್ಲಿ ಮಾತ್ರ ಒಂದು ಜೀವಿಯು ವ್ಯಕ್ತವಾಗಿರ್ತಾನೆ. A living organism appears to our 5 senses. You can see a person, you can talk to a person, you can hear the person, you can touch the person. Like that. So our 5 senses can perceive the image, perceive the feelings when the person is living. So the logic, look at this. ಹುಟ್ಟುವ ಮೊದಲು ಇಲ್ಲ, ಅವ್ಯಕ್ತ. ಸಾವಿನ ನಂತರವೂ ಅವ್ಯಕ್ತ, ಮಧ್ಯದಲ್ಲಿ ಮಾತ್ರ ವ್ಯಕ್ತವಾಗಿದ್ದಾನೆ ಒಬ್ಬ ವ್ಯಕ್ತಿ. ಅಂದರೆ ಯಾತಕಪ್ಪ ಅಳ್ತೀಯ? ಇಷ್ಟೇ ಇದರ ಅರ್ಥ. ಸೊ ದ ಶ್ಲೋಕ ಲಾರ್ಡ್ ಈಸ್ ಮೇಕಿಂಗ್ ಸೋ ಕ್ಲಿಯರ್ ಇನ್ ಎ ವೆರಿ ಸಿಂಪಲ್ ಸ್ಟೇಟ್ಮೆಂಟ್. ಭಾರತ ಮೀನ್ಸ್ ಅರ್ಜುನ. ವೈ ಆರ್ ಯು ತತ್ರ ಕಾ ಪರಿದೇವನ ಅಂದ್ರೆ ಏನರ್ಥ? ವೈ ಆರ್ ಯು ವೀಪಿಂಗ್ ಅರ್ಜುನ? ದಿ ಪರ್ಸನ್ ಈಸ್ ನಾಟ್ ದೇರ್ ಬಿಫೋರ್ ಬರ್ತ್. Person is not there after death. Only in between he appears to you as an individual. So why are you worried? So simple. It is so simple. So simple. The same meaning in Bhagavata, number of shlokas are there, carrying the inner meaning in 2 different ways. And the same meaning is there in Mandukya Upanishad also. In the Mandukya Karika, 4th chapter, 31st Karika, 4th chapter nalli bartade. Mandukya Karika, as explained, the commentary given by Adi Shankaracharya on that, but Karika was written by first Gaudapadacharya, our Adi Shankaracharya's Paramaguru. Adi Shankaracharya Paramagurugulu Gaudapadacharyaru. ಅವರು ಬರೆದಂತಹ ಕಾರಿಕೆಗಳು ಮಾಂಡುಕ್ಯ ಉಪನಿಷತ್ತಿನ ಮೇಲೆ ಬರೆದಂತಹ ನೋಟ್ಸ್, ಕಾರಿಕೆಗಳು. ಸೊ ದೇರ್ Gaudapadacharya mentions one point, the same point very clear in Mandukya Karika, commentary on the Mandukya Upanishad. Adavantecha yennasti vartamanepi tathata. Simple words. Adavantecha yennasti vartamanepi tathada. Tat tatha. Adavantecha yat nasti vartamanepi, understood, na asti nasti.
The meaning of this Karika, Mandukya Upanishad Karika, is ಆದಿ ಮತ್ತು ಅಂತ್ಯದಲ್ಲಿ ಇಲ್ಲದೇ ಇರತಕ್ಕಂತಹ ವಸ್ತು ನಿಜವಾದ ದೃಷ್ಟಿಯಿಂದ ಮಧ್ಯದಲ್ಲೂ ಇಲ್ಲ ಅಂತ ಅರ್ಥ. ವಾಟ್ ಈಸ್ ರಿಯಲಿ ನಾಟ್ ದೇರ್ ಬಿಫೋರ್ ಅಂಡ್ ಆಫ್ಟರ್. ಪ್ಲೀಸ್ ಫಾಲೋ ದಿ ಆರ್ಗ್ಯುಮೆಂಟ್. ವಾಟ್ ಈಸ್ ರಿಯಲಿ ನಾಟ್ ದೇರ್ ಬಿಫೋರ್ ಅಂಡ್ ಆಫ್ಟರ್ ಮೀನ್ಸ್ ಬಿಫೋರ್ ಅಂದ್ರೆ ಬಿಫೋರ್ ದ ಬರ್ತ್, ಆಫ್ಟರ್ ಮೀನ್ಸ್ ಆಫ್ಟರ್ ದ ಡೆತ್. ಸೊ ವಾಟ್ ಈಸ್ ನಾಟ್ ದೇರ್ ರಿಯಲಿ before and after cannot be present in the present period also, vartamana kala. The past, future, present. So what is not there in the past, what is not there in the future cannot be present in the present state also. ಅಂದರೆ ಈಗ ವರ್ತಮಾನದಲ್ಲಿ ಅದು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದು ಆದಿಯಲ್ಲಿಲ್ಲವೋ, ಯಾವುದು ಅಂತ್ಯದಲ್ಲಿಲ್ಲವೋ ಅದು ವರ್ತಮಾನದಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ. ಇಟ್ ಲುಕ್ಸ್ ವೆರಿ ಕನ್ಫ್ಯೂಸಿಂಗ್, ವೆರಿ ಕನ್ಫ್ಯೂಸಿಂಗ್. ಯಾವುದದು? ಹೌ ಟು ಅಂಡರ್ಸ್ಟ್ಯಾಂಡ್ ದಿಸ್? ಪ್ಲೀಸ್ ರಿಮೆಂಬರ್, ದಿಸ್ ಅಪಿಯರ್ಸ್ ಡಿಫರೆಂಟ್ ದ್ಯಾನ್ ದಿ ಆಕ್ಚುಯಲ್ ದಿ ಶ್ಲೋಕ ಮೀನಿಂಗ್. ಶ್ಲೋಕ ಏನು ಹೇಳುತ್ತೆ? ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೇವ ತತ್ರ ಕಾ ಪರಿದೇವನ. ವಾಟ್ ಈಸ್ ಇನ್ವಿಸಿಬಲ್ ಬಿಫೋರ್, ವಾಟ್ ಈಸ್ ಇನ್ವಿಸಿಬಲ್ ಆಫ್ಟರ್, ಅಂಡ್ ವಾಟ್ ಈಸ್ ವಿಸಿಬಲ್ ಇನ್ ಬಿಟ್ವೀನ್. ಪ್ಲೀಸ್ ಫಾಲೋ ದಿಸ್. ದಟ್ ಇಸ್ ಎ ಶ್ಲೋಕ. ಮಾಂಡುಕ್ಯ ಕಾರಿಕ ಏನು ಹೇಳ್ತಾ ಇದೆ? What is not there before, invisible. Same thing. What is not there after, that is invisible. That is also not there in the present. So it looks contradictory. It looks. I wish our Gurudev should be the only Paramajnani to explain all these things so beautifully. It is beyond our knowledge to explain all these things. ಮಾಂಡುಕ್ಯ ಕಾರಿಕದಲ್ಲಿ ಬರ್ತಾ ಇರೋ ಭಾವ ಬೇರೆ ಇದೆ, ಬೇರೆನೇ ಇದೆ. ದ ಮಾಂಡುಕ್ಯ ಕಾರಿಕ ಇಸ್ ಟಾಕಿಂಗ್ ವಾಟ್ ಯು ಥಿಂಕ್ ದಟ್ ದಿ ಬಾಡಿ ಈಸ್ ರಿಯಲ್ ಈಸ್ ನಾಟ್ ರಿಯಲ್. ವಾಟ್ ಯು ಥಿಂಕ್ ದ ಬಾಡಿ ಈಸ್ ರಿಯಲ್, ಸಂಸಾರ ಈಸ್ ರಿಯಲ್, ಎವ್ರಿಥಿಂಗ್ ವಾಟ್ ಐ ಸಿ ಎವ್ರಿಥಿಂಗ್ ಈಸ್ ರಿಯಲ್ ಈಸ್ ಆಕ್ಚುಲಿ ನಾಟ್ ಸೋ. ದಟ್ ಈಸ್ ಎ ಇನ್ನರ್ ಪಾಯಿಂಟ್. ಮೂಲ ಅದ್ವೈತ ಸ್ಥಿತಿ. ನಮಗೆ ಕಾಣ್ತಾ ಇದೆಯಲ್ಲ ಈ ದೇಹ, ಹುಟ್ಟಿದ ಮೇಲೆ ಈ ದೇಹ ಕಾಣ್ತಾ ಇದೆ, ಈ ದೇಹ ಓಡಾಡ್ತಾ ಇದೆ, ಮಾತಾಡ್ತಾ ಇದೆ, ಬೇರೆ ಬೇರೆ ಜನಗಳು ಇದ್ದಾರೆ, ಎಲ್ಲರೂ ಇದ್ದಾರೆ, ನಾವು ನೋಡ್ತಾ ಇದ್ದೇವೆ, ಇದೆಲ್ಲ ಸತ್ಯ ಅಂತ ಅನಿಸ್ತಾ ಇದೆಯಲ್ಲ. ನಿಜವಾದ ಅರ್ಥದಲ್ಲಿ ಇದು ಸತ್ಯವಲ್ಲ, ಇದು ಅಸತ್, ಅಸತ್ ವಸ್ತು, ಇದು ಅಲ್ಲ. ದಿಸ್ ಈಸ್ ನಾಟ್ ದ ರಿಯಾಲಿಟಿ. ದಿಸ್ ಈಸ್ ನಾಟ್ ದ ರಿಯಾಲಿಟಿ ಅಂತ ಅರ್ಥ. ಗುರುಗಳು ಬರ್ತಾ ಇದ್ದಾರೆ, ಎಲ್ಲರ ಪರವಾಗಿ ಅವರಿಗೆ ನಮಸ್ಕಾರಗಳನ್ನು ತಿಳಿಸಿ ಈ ಶ್ಲೋಕವನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇವೆ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರೇತ್. ಓಂ ನಮೋ ಭಗವತೆ ವಿರಾಜೇಶ್ವರ.